ಇತ್ತೀಚೆಗಷ್ಟೇ ಕಾವೇರಿ ನದಿ ನೀರನ್ನ ತಮಿಳುನಾಡಿಗೆ ಬಿಡಬಾರದು ಅಂತ ಒಂದಿಷ್ಟು ಕನ್ನಡ ಪರ ಸಂಘಟನೆಗಳು ಹೋರಾಟ ನಡೆಸಿದ್ವು, ಬೀದಿಗಿಳಿದಿದ್ವು, ಪ್ರತಿಭಟನೆ ಮಾಡಿದ್ವು. ಆದ್ರೆ ಇದೀಗ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿರುವಂತದ್ದು. ಹಾಗಾದ್ರೆ ಕರ್ನಾಟಕ ಬಂದ್ ನಲ್ಲಿ ಏನಿರುತ್ತೆ, ಏನಿರಲ್ಲ, ಯಾಕೆ ಬಂದ್ ಮಾಡ್ತಿದ್ದಾರೆ, ಹಾಗೆ ಈ ಬಂದ್ ಇಂದ ಆಗುವಂತಹ ಇಂಪ್ಯಾಕ್ಟ್ ಏನು, ಇದೆಲ್ಲದರ ಕುರಿತಾದಂತಹ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಕೊಡ್ತೇನೆ. ಮೊದಲಿಗೆ ಕರ್ನಾಟಕ ಬಂದ್ಗೆ ಈಗ ಕರೆ ನೀಡಿರುವಂತದ್ದು ನಾಗರಾಜ್ ಅವರ ಏನು ಕನ್ನಡ ಪರ ಸಂಘ ಏನಿದೆ ಅದು, ಅದರ ಜೊತೆ ಒಂದಿಷ್ಟು 5-6 ಸಂಘ ಸಂಘಟನೆಗಳು ಹೊರತುಪಡಿಸಿದ್ರೆ ಮತ್ತಾರೂ ಕೂಡ ಈ ಒಂದು ಬಂದ್ಗೆ ಬೆಂಬಲವನ್ನ ನೀಡುತ್ತಾ ಇಲ್ಲ. ಹಾಗಾಗಿ ಇದೊಂದು ಮಿಶ್ರ ಪ್ರತಿಫಲ ಇರುವಂತಹ ಒಂದು ಬಂದ್ ಆಗಿ ಕಾಣಿಸ್ಕೊಳ್ತಾ ಇದೆ. ಹಾಗೆ ನಮ್ಮಲ್ಲಿ ಈ ಬಂದ್ ವಿಚಾರದ ಬಗ್ಗೆ ಅಥವಾ ಬಂದ್ ಅನ್ನುವಂತ ಶಬ್ದ ಕೇಳದೆ ತುಂಬಾ ಟೈಮ್ ಆಯ್ತು. ಆಕ್ಚುಲಿ ಒಳ್ಳೆಯ ಸಂಗತಿಯೇ, ಯಾಕಂತಂದ್ರೆ ಕರ್ನಾಟಕ ಬಂದ್ ನಿಂದ ಲಾಸ್ ಆಗೋದು ನಮಗೆ ಹೊರತು ತಮಿಳುನಾಡಿಗಲ್ಲ. ನೀವು ಒಂದು ಬಂದ್ ಅನ್ನ ಮಾಡ್ತೀರಿ ಅಂತಂದ್ರೆ ಅದ್ರ ಬಗ್ಗೆ ಆಲೋಚನೆ ಮಾಡಬೇಕು, ಕೂಲಂಕುಷವಾಗಿ ಆಲೋಚನೆ ಮಾಡಿ ಡಿಸಿಷನ್ ಅನ್ನು ತೆಗೆದುಕೊಳ್ಬೇಕು. ಬಂದ್ ಅಂತಂದ್ರೆ ಎಲ್ಲಾ ಕಡೆ ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚಿ, ರೋಡ್ ಗಳನ್ನ ಬ್ಲಾಕ್ ಮಾಡಿ, ಯಾರಿಗೂ ಹೋಗದೆ ಇರೋ ಹಾಗೆ, ಜನ ಸಂದಣಿಯೇ ಇಲ್ಲದೆ ಇರೋ ರೀತಿ ಮಾಡೋದಲ್ಲ. ಇದರಿಂದ ಆರ್ಥಿಕವಾಗಿ ಕರ್ನಾಟಕದ ಬೊಕ್ಕಸಕ್ಕೆ ಪ್ರಾಬ್ಲಮ್ ಆಗುತ್ತೆ, ಸರ್ಕಾರಕ್ಕೆ ಪ್ರಾಬ್ಲಮ್ ಆಗುತ್ತೆ. ನೀವೇನಾದ್ರೂ ಹೋರಾಟ ಮಾಡಬೇಕು ಅಂತಿದ್ರೆ ಕಾನೂನು ಹೋರಾಟವನ್ನ ಮಾಡಬಹುದು. ಅಷ್ಟಕ್ಕೂ ಈ ಬಂದ್ ಮಾಡ್ತಿರೋದು ಯಾಕೆ? ಈಗ ಮಾಡ್ತಿರೋ ರೀಸನ್ ತಮಿಳುನಾಡಿಗೆ ನೀರ್ ಹೋಗ್ತಿದೆ ಅಂತೆ, ಹಾಗಾಗಿ ಆ ನೀರನ್ನ ನಿಲ್ಲಿಸಬೇಕು, ನಮಗೆ ನೀರ್ ಬೇಕು ಅಂತ. ಈಗ ಮಳೆ ಜಾಸ್ತಿಯಾಗಿ ಬರ್ತಾ ಇದೆ, ಈಗ ತಮಿಳುನಾಡಿಗೆ ನೀರ್ ಹೋದ್ರೆ ಪ್ರಾಬ್ಲಮ್ ಇಲ್ಲ. ನಿಮಗೂ ಒಂದು ವೇಳೆ ಮಳೆ ಬಾರದೆ ಬರಗಾಲ ಆಯ್ತು, ಆವಾಗ್ಲೂ ತಮಿಳುನಾಡಿಗೆ ನೀರ್ ಹೋಗ್ತಿದೆ ಅಂತಂದ್ರೆ ಅವಾಗ ನೀವು ಕಾನೂನು ಹೋರಾಟ ಮಾಡಬೇಕೆ ಹೊರತು ಈ ಬಂದ್ಗಳನ್ನ ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲ. ಒಂದು ವಿಚಾರವನ್ನ ಸ್ಪಷ್ಟ ಮಾಡಬೇಕು ನಾನು, ಏನಂತಂದ್ರೆ ನಿಮಗೆ ಬಂದ ಮೇಲೆ ಎಷ್ಟು ಆಸಕ್ತಿ ಇದೆಯೋ ಅಷ್ಟೇ ಆಸಕ್ತಿ ನಮ್ಮ ಸಾರ್ವಜನಿಕ ಸ್ವತ್ತು ಮೇಲೂ ಇರಬೇಕು, ಸಾರ್ವಜನಿಕ ಗಾಡಿಗಳ ಮೇಲೂ ಇರಬೇಕು, ಸಾರ್ವಜನಿಕ ಕಟ್ಟಡಗಳ ಮೇಲೂ ಇರಬೇಕು. ಯಾಕೆ ಕೇಳಿದ್ರೆ ಕಾಳಜಿ ಇಲ್ಲದೆ ಸರ್ಕಾರದ ಆಸ್ತಿ ಪಾಸ್ತಿಗಳನ್ನ ಹಾಳು ಮಾಡ್ತಾ ಇದ್ರೆ ಅದಕ್ಕೆ ಬಂದ್ ಅನ್ನಲ್ಲ, ಅದಕ್ಕೆ ನಿಮ್ಮ ತೆವಲು ಅಂತಾರೆ ಅಷ್ಟೇ. ಯಾವುದೇ ಕಾರಣಕ್ಕೂ ಈ ವಿಚಾರವಾಗಿ ಬಂದ್ ಮಾಡುವಂತ ಅಗತ್ಯ ಇರಲಿಲ್ಲ. ಈಗ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿರೋ ರೀಸನ್ ಏನಂತಂದ್ರೆ ಈಗಾಗಲೇ ಸರ್ಕಾರ ಸಾಕಷ್ಟು ಸೋಲನ್ನ ಅನುಭವಿಸಿದೆ, ಆರ್ಥಿಕವಾಗಿ ಸಂಕಷ್ಟಕ್ಕೆ ಸಿಲುಕಿದೆ ಸರ್ಕಾರ. ಯಾಕಂತಂದ್ರೆ ಒಂದಿಷ್ಟು ಬಿಟ್ಟಿ ಭಾಗ್ಯಗಳಿಂದ ಅದನ್ನ ರಿಕವರಿ ಮಾಡ್ಕೊಳ್ಳಿಕ್ಕೆ ಸಾಕಾಗ್ತಾ ಇಲ್ಲ ಇವರ ಹತ್ರ. ನೀವು ಈಗ ಬಂದ್ ಅಂತ ಕೂತ್ಕೊಂಡ್ಬಿಟ್ರೆ ಮತ್ತೆ ಒಂದು ದಿನ ಒಂದು ಆರ್ಥಿಕತೆ ಅನ್ನೋದು ಸ್ಟಾಪ್ ಆಗ್ಬಿಡುತ್ತೆ ನಗರಗಳಲ್ಲಿ. ಅದರಲ್ಲೂ ಬೆಂಗಳೂರಿನಂತ ನಗರಗಳಲ್ಲಿ ಒಂದು ದಿವಸ ಎಲ್ಲದೂ ಬಂದಾಯ್ತು ಅಂತಂದ್ರೆ ಅದು ತುಂಬಾನೇ ಎಫೆಕ್ಟ್ ಅನ್ನ ಕೊಡುತ್ತೆ. ಆ ಎಫೆಕ್ಟ್ ಟ್ಯಾಕ್ಸ್ ವಿಚಾರದಲ್ಲಿ ನಮ್ಮ ತಲೆ ಮೇಲೆ ಬೀಳುವಂತದ್ದು. ಈಗ ನಿಮಗೊಂದು ಬಂದ್ ಮಾಡಬೇಕು ಅನ್ನುವಂತ ಹುಚ್ಚಿಗೆ ಏನೇನೋ ಮಾಡ್ತಾ ಹೋದ್ರೆ ಆಗೋದಿಲ್ಲ. ನೀವು ಕಾನೂನಾತ್ಮಕವಾಗಿ ಹೋರಾಟ ಮಾಡಿ. ಸರ್ಕಾರಗಳು, ರಾಜಕಾರಣಿಗಳು ಯಾವ ರೀತಿಯಾಗಿ ತಮ್ಮ ಬೇಳೆಯನ್ನ ಬೇಯಿಸ್ಕೊಳ್ಳಿಕ್ಕೆ ತಮಿಳುನಾಡಿಗೆ ನೀರ್ ಬಿಟ್ಟು ನೀರ್ ಬಿಡ್ಲಿಲ್ಲ ಅನ್ನುವಂತ ನಾಟಕವನ್ನ ಆಡ್ತಿದ್ದಾರೋ ಅದನ್ನ ಫುಲ್ ಸ್ಟಾಪ್ ಮಾಡಿಸಿ. ಅದನ್ನು ಬಿಡ್ಕೊಂಡು ನೀವು ಬಂದ್ ಮಾಡ್ತೇನೆ ಅಂತ ಕೂತ್ಕೊಂಡ್ರೆ ಅದರಿಂದ ಲಾಸ್ ಆಗೋದು ಕರ್ನಾಟಕಕ್ಕೆ ಹೊರತು ತಮಿಳುನಾಡಿಗಲ್ಲ. ತಮಿಳುನಾಡು ಅವರಿಗೆ ಖುಷಿ ಆಗುತ್ತೆ. ಕಾಮನ್ ಸೆನ್ಸ್ ಅನ್ನ ಯೂಸ್ ಮಾಡಿ ಬಂದ್ ಮಾಡೋಕು ಮುಂಚೆ ಇದರಿಂದ ಹೊಡೆತ ಬೀಳೋದು ನಮ್ಮ ರಾಜ್ಯಕ್ಕೆ ಹೊರತು ಪರ ರಾಜ್ಯಕ್ಕಲ್ಲ. ನೀವು ಬಂದ್ ಮಾಡಿದ ತಕ್ಷಣ ಏನು ಆಗೋದಿಲ್ಲ, ಸೂರ್ಯ ಹುಟ್ಟುತ್ತಾನೆ ಮುಳುಗ್ತಾನೆ. ಅದೇ ರೀತಿ ನಿಮ್ಮ ಬಂದ್ ಪ್ರಕ್ರಿಯೆ ಕೂಡ ಬೆಳಿಗ್ಗೆ ಸ್ಟಾರ್ಟ್ ಆಗುತ್ತೆ, ಸಂಜೆ ಮುಗಿಯುತ್ತೆ. ಬೆಳಿಗ್ಗೆ 6ಕ್ಕೆ ಸ್ಟಾರ್ಟ್ ಆಗುತ್ತೆ, ಸಂಜೆ 6ಕ್ಕೆ ಮುಗಿಯುತ್ತಂತೆ. ಈಗ ಮಿಶ್ರ ಪ್ರತಿಕ್ರಿಯೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ದೊಡ್ಡ ಮಟ್ಟದ ಬಂದ್ಗಳೇನು ಆಗಲ್ಲ. ಅಲ್ಲಲ್ಲಿ ಒಂದೆರಡು ಕಡೆ ಹೋರಾಟ, ಒಂದು ಬ್ಯಾನರ್ ಹಿಡ್ಕೊಂಡು ಜೈ 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 ಇದು ಕಾಣಿಸುತ್ತೆ ಬಿಟ್ರೆ ಬೇರೇನೋ ಕಾಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಕಾಣುತ್ತೆ. ಯಾಕಂತಂದ್ರೆ ಒಂದು ದೊಡ್ಡ ಮಟ್ಟದ ಬಂದ್ ಆಗುವಂತ ಯಾವುದೇ ನಿರೀಕ್ಷೆಗಳೇ ಇಲ್ಲ. ಇನ್ನೊಂದು ವಿಚಾರವನ್ನ ನಾನು ಸ್ಪಷ್ಟಪಡಿಸ್ತೇನೆ. ಏನಂತಂದ್ರೆ ಈ ಹಿಂದೆ ಕಾವೇರಿ ಹೋರಾಟ ಆಗಿತ್ತು, ಆವಾಗ್ಲೂ ಬಂದಾಗಿತ್ತು. ಅದರ ಇಂಪ್ಯಾಕ್ಟ್ ಕೂಡ ನೀವು ನೋಡ್ತಾ ಇದ್ದೀರಿ. ಫಸ್ಟ್ ಟೈಮ್ ಬಂದಾದಾಗ್ಲೇ ಇಂಪ್ಯಾಕ್ಟ್ ಆಗಿದ್ರೆ ಆ ಬಂದಿಗೊಂದು ಅರ್ಥ ಸಿಕ್ತಿತ್ತು. ಈ ಕಾವೇರಿ ಹೋರಾಟ ಬಂದಾಗಲೆಲ್ಲ ಕನ್ನಡ ಪರ ಸಂಘಟನೆಗಳು ನಾಯಿ ಕೊಡೆಯಂತೆ ಎದ್ದು ಬಿಡ್ತವೆ, ಒಂದಿಷ್ಟು ಹೋರಾಟ ಚೀರಾಟ ಬಂದು ಬಿಡುತ್ತೆ. ನಾನು ಎಲ್ಲ ಕನ್ನಡ ಸಂಘಟನೆ ಬಗ್ಗೆ ಹೇಳ್ತಾ ಇಲ್ಲ. ಒಂದಿಷ್ಟು ಕನ್ನಡ ಪರ ಸಂಘಟನೆಗಳು ಇಂದಿಗೂ ಕನ್ನಡದ ಪರದ ನಿಲುವುಗಳು, ಅದಕ್ಕೇನು ಮಾಡಬೇಕು, ಶಾಂತಿಯುತವಾದ ಪ್ರತಿಭಟನೆ ಇದೆಲ್ಲವನ್ನೂ ಮಾಡ್ತಾ ಇದೆ. ಆದ್ರೆ ಕರ್ನಾಟಕ ಬಂದ್ಗೆ ನಾವ್ ಯಾವತ್ತೂ ಸಪೋರ್ಟ್ ಮಾಡಲ್ಲ. ಯಾಕಂತಂದ್ರೆ ಬಂದ್ ನಿಂದ ಕೊನೆಗೊಳ್ಳುವಂತ ವಿಚಾರ ಇದಲ್ಲ. ಇದಕ್ಕೆ ಕಾನೂನಾತ್ಮಕವಾದಂತ ಹೋರಾಟಗಳಾಗಬೇಕು, ಕೋರ್ಟ್ ನಲ್ಲಿ ಧ್ವನಿ ಎತ್ತುವಂತ ವಿಚಾರಗಳಾಗಬೇಕು. ಆ ವಿಚಾರಧಾರೆಗಳು ಇಲ್ಲದೆ ಹೋದಾಗ ಈ ರೀತಿ ಕೊರತೆ ಆಗ್ತದೆ. ಇನ್ನು ಮೇಕೆದಾಟು ವಿಚಾರ, ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವಂತಹ ಮೇಕೆದಾಟು ಯೋಜನೆಯನ್ನ ಕೂಡಲೇ ಆರಂಭಿಸಬೇಕಂತೆ. ಉತ್ತರ ಕರ್ನಾಟಕದ ಜನರ ಆಶೋತ್ತರದ ಯೋಜನೆಯನ್ನ ಶೀಘ್ರವಾಗಿ ಅನುಷ್ಠಾನಕ್ಕೆ ತರಬೇಕು ಅನ್ನೋ ವಿಚಾರವಾಗಿಯೂ ಕೂಡ ಈ ಒಂದು ಕರ್ನಾಟಕ ಬಂದ್ನಲ್ಲಿ
ಈ ಒಂದು ವಿಚಾರವನ್ನು ಕೂಡ ಎತ್ಕೊಳ್ಳಾಗಿದೆ. ಅದರ ಜೊತೆ ತಮಿಳುನಾಡಿಗೆ ನೀರು ಬಿಡಬಾರ್ದು ಅಂತ. ಇನ್ನು ಮೇಕೆದಾಟು ಯೋಜನೆ ವಿಚಾರವಾಗಿ ಈಗಾಗಲೇ ಸರ್ಕಾರದಲ್ಲಿ ತೀರ್ಮಾನಗಳನ್ನ ಕೈಗೊಂಡಾಗಿದೆ. ಆದ್ರೆ ತಮಿಳುನಾಡು ಇದಕ್ಕೆ ಅಡ್ಡಗಾಲು ಹಾಕ್ತಾ ಇದೆ. ಮೇಕೆದಾಟು ಯೋಜನೆ ಆದ್ರೆ ನಿಜಕ್ಕೂ ಕರ್ನಾಟಕದವರಿಗೆ ತುಂಬಾನೇ ಅನುಕೂಲ ಆಗುತ್ತೆ. ಆದ್ರೆ ಅದಕ್ಕೆ ತಮಿಳುನಾಡು ಅಡ್ಡಗಾಲು ಹಾಕ್ತಿದೆ. ಆ ವಿಚಾರವನ್ನ ಸರ್ಕಾರಗಳು ಒಂದು ಒಮ್ಮತಕ್ಕೆ ಬಂದು ಈ ಒಂದು ವಿಚಾರಕ್ಕೆ ತಾರ್ಕಿಕ ಅಂತ್ಯವನ್ನ ಹಾಡಬೇಕು. ಅದರ ಜೊತೆ ಏನಾಗುತ್ತೆ ಅಂತಂದ್ರೆ ಈ ಕಾವೇರಿ ವಿಚಾರವೂ ಕೂಡ ಇಬ್ಬರೂ ಸರ್ಕಾರದವರು, ತಮಿಳುನಾಡು ಮತ್ತು ಕರ್ನಾಟಕ ಸರ್ಕಾರದವರು ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಗೆ ಬಂದು ಒಂದೊಳ್ಳೆ ಡಿಸಿಷನ್ ತೆಗೆದುಕೊಂಡ್ರೆ ಅದು ಕೂಡ ಮುಂಬರುವ ಪೀಳಿಗೆಗೆ ಸಹಾಯ ಆಗತ್ತೆ. ಇನ್ನು ಇದು ನಮ್ಮ ನೀರು, ನಮ್ಮ ಹಕ್ಕು, ನಮ್ಮ ನಾಡು, ನಾಡಿನ ಉಳಿವಿಗಾಗಿ ನಾವು ಹೋರಾಟವನ್ನ ಮಾಡ್ತೇವೆ ಅಂತಿದ್ದಾರೆ. ನೀವು ಹೋರಾಟವನ್ನ ಮಾಡಿ, ಚೀರಾಟವನ್ನ ಮಾಡಿ, ಏನ್ ಬೇಕಾದ್ರೂ ಮಾಡಿ, ಅದು ನಿಮ್ಮ ಪರ್ಸನಲ್. ಆದರೆ ಕರ್ನಾಟಕ ಬಂದ್ ಅಂತ ಮಾಡ್ಲಿಕ್ಕೆ ಹೋದ್ರೆ ಅದರಿಂದ ನಮ್ ಜನರಿಗೆ ತೊಂದರೆ ಆಗತ್ತೆ. ನೀವು ಬಂದ್ ಮಾಡ್ತೀರಿ, ಅಲ್ಲಿ ನೀವು ಹೋರಾಟಗಳನ್ನ ಮಾಡ್ತಿರೋ, ರ್ಯಾಲಿಗಳನ್ನ ಮಾಡ್ತಿರೋ, ಮತ್ತೊಂದು ಮಾಡ್ತಿರೋ, ಮಗ್ದೊಂದು ಮಾಡ್ತಿರೋ ಸೆಕೆಂಡ್ರಿ. ಆದ್ರೆ ಆ ಟೈಮ್ ಅಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಆಂಬುಲೆನ್ಸ್ ಬರುತ್ತೆ, ಆವಾಗ್ಲೂ ಕೂಡ ನೀವು ಜಾಗ ಬಿಟ್ಟು ಕದ್ಲಲ್ಲ. ಈ ಹಿಂದೆ ನಾವು ತುಂಬಾ ಬಂದ್ಗಳನ್ನ ನೋಡಿದ್ದೇವೆ. ಆಂಬುಲೆನ್ಸ್ ಹೋಗ್ಲಿಕ್ಕೂ ಕೂಡ ದಾರಿ ಮಾಡ್ಕೊಡಲ್ಲ ನೀವು. ಅವ್ರಿಗೆ ಅಲ್ಲಿ ತುರ್ತು ಆರೋಗ್ಯ ಸೇವೆಯ ವ್ಯವಸ್ಥೆ ಬೇಕಿರುತ್ತೆ. ಅದೆಷ್ಟೋ ಜನ ಸಾಯ್ತಾರೆ. ನೀವು ಒಂದು ಕರ್ನಾಟಕ ಬಂದ್ ಮಾಡೋದ್ರಿಂದ ಅದೆಷ್ಟೋ ಜನರ ಪ್ರಾಣವನ್ನ ತೆಗೆದಂತಾಗುತ್ತೆ. ಆಸ್ಪತ್ರೆಗಳಲ್ಲಿ ಎಮರ್ಜೆನ್ಸಿ ಸರ್ವಿಸ್ ಕೂಡ ಆ ದಿನ ಅವೈಲೇಬಲ್ ಇರಲ್ಲ. ಯಾಕೆ ಕೇಳಿದ್ರೆ ನೀವು ಬಂದ್ ಮಾಡ್ಕೊಂಡು ಕೂತ್ರಿ ಅಂತಂದ್ರೆ ಡಾಕ್ಟರ್ಸ್ ಗಳು ಇಲ್ಲಿಂದ ಬರ್ತಾರೆ, ನರ್ಸ್ ಗಳು ಇಲ್ಲಿಂದ ಬರ್ತಾರೆ, ಎಮರ್ಜೆನ್ಸಿ ಕೇರ್ ಅವರು ಇಲ್ಲಿಂದ ಬರ್ತಾರೆ. ICU ಒಂದೆರಡು ದಿನ ಆಸ್ಪತ್ರೆಯಲ್ಲಿ ಬ್ಲಾಕ್ ಆಗಿ ಬಿಡ್ತು ಅಂದ್ರೆ ಆ ಸರೌಂಡಿಂಗ್ ಅಲ್ಲಿ ಎಮರ್ಜೆನ್ಸಿ ಇರೋರು ಏನ್ ಮಾಡ್ಬೇಕು? ಆ ಸರೌಂಡಿಂಗ್ ಅಲ್ಲಿ ಎಮರ್ಜೆನ್ಸಿ ಇದ್ದವರು ಇಹಲೋಕ ತ್ಯಜಿಸುವುದು ಒಂದೇ ಬಾಕಿ ಇರೋದು. ನೀವು ಬಂದ್ ಮಾಡೋದು, ನೀವು ಬಾಯಲ್ಲಿ ಹೇಳೋದು ತುಂಬಾನೇ ಈಸಿ. ಒಂದು ಬಂದ್ ನಿಂದ ಆಗುವಂತ ಎಫೆಕ್ಟ್ ಇದೆಯಲ್ಲ, ಅದನ್ನ ಸರಿ ಮಾಡ್ಲಿಕ್ಕೆ ಗೌರ್ಮೆಂಟಿಗೆ 4 ವರ್ಷ ಬೇಕು. ಯಾಕೆ ಈ ಮಾತನ್ನ ಹೇಳ್ತಿದ್ದೇನೆ ಅಂತಂದ್ರೆ ಒಂದು ದಿನ ಇಡೀ ಸಿಸ್ಟಮ್ ಅನ್ನೋದು ಸ್ಟಾಪ್ ಆಗ್ಬಿಡತ್ತೆ. ಇದೆಲ್ಲದರ ಬಗ್ಗೆ ಆಲೋಚನೆ ಮಾಡ್ಬೇಕು. ಇನ್ನೂ ಬಂದ್ 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 ಏನ್ ಬಂದ್ ಆಯ್ತು? 2026ನೇ ಇಸ್ವಿಯಲ್ಲಿದ್ದೇವೆ. ಬಂದ್ ಮಾಡ್ಕೊಂಡು ಯಾವ ಸರ್ಕಾರನು ಎಚ್ಚೆತ್ತುಕೊಳ್ಳೋದಿಲ್ಲ. ಅದೆಲ್ಲ ಆಯ್ತು, ಆ ಕಾಲ ಮುಗ್ದೋಯ್ತು. ನೀವು ಇತ್ತೀಚೆಗೆ ನೋಡಿರ್ಬೋದು CJP ಪ್ರೊಟೆಸ್ಟ್ ಯಾವ ರೀತಿಯಾಗಿ ಪ್ರೊಟೆಸ್ಟ್ ಆಯ್ತು. ಅವ್ರೇನ್ ಬಂದ್ ಮಾಡ್ಲಿಕ್ಕೆ ಹೊಡ್ಲಿಲ್ಲ, ಹೋರಾಟ ಮಾಡಿದ್ರು, ಧರಣಿ ಕೂತ್ರು, ಸತ್ಯಾಗ್ರಹ ಕೂತ್ರು. ನಂತರ ಅದು ಎಷ್ಟು ಒಂದೂವರೆ ತಿಂಗಳು ಕೂತ್ರು. ಆಮೇಲೆ ಅವ್ರಿಗೊಂದು ಜಸ್ಟಿಸ್ ಅನ್ನೋದು ಸಿಕ್ತು. ಹಾಗೆ ಇಲ್ಲೂ ಕೂಡ ನೀವು ಬೇಕಾದ್ರೆ ಬಂದ್ ಮಾಡೋದಕ್ಕಿಂತ ಸತ್ಯಾಗ್ರಹ ಕೂತ್ಕೊಳ್ಳಿ, ಉಪವಾಸ ಸತ್ಯಾಗ್ರಹ ಮಾಡಿ. ಆಗಲ್ಲ ನಿಮ್ಮ ಹತ್ರ. ಯಾಕಂದ್ರೆ ಡಯಾಬಿಟಿಸ್ ಇರುತ್ತೆ, ಸರಿಯಾಗಿ ಸಮಯಕ್ಕೆ ಊಟ ಮಾಡಬೇಕು, ಇಲ್ಲ ಅಂತಂದ್ರೆ BP ರೈಸ್ ಆಗತ್ತೆ, ಗ್ಲುಕೋಸ್ ಹಾಕೊಂಡು ಆಸ್ಪತ್ರೆಯಲ್ಲಿ ಮಲ್ಕೊಳ್ಬೇಕಾಗತ್ತೆ. ಹೋರಾಟ ಅಂದ್ರೆ ಕೇವಲ ಶೋಕಿಗೋಸ್ಕರ ಇರೋದಲ್ಲ, ಅದಕ್ಕೆ ಅದರದೇ ಆದಂತ ಆಯಾಮ ಇದೆ. ನಿಮಗೆ ಇಷ್ಟ ಬಂದಂಗ ಕರ್ನಾಟಕ ಬಂದ್ ಮಾಡ್ಕೊಂತ ಕೂತ್ಕೊಳ್ಳಿಕ್ಕೆ ಅದು ನಿಮ್ ಮನೆ ಅಲ್ಲ, ರಾಜ್ಯ ಅದು. ಅದ್ರ ಬಗ್ಗೆ ಗಮನ ಹರಿಸಬೇಕು. ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಈ ಬಾರಿಯ ಬಂದ್ ನಲ್ಲಿ ಯಾವುದೇ ದೊಡ್ಡ ಮಟ್ಟದ ಪ್ರತಿಕ್ರಿಯೆ ಅನ್ನೋದು ಸಿಗೋದಿಲ್ಲ. ಯಾಕಂದ್ರೆ ಜನರಿಗೂ ಬೇಸರ ಆಗಿಬಿಟ್ಟಿದೆ. ನಿಮ್ಮ ಈ ರಾಜಕೀಯ ಬೇಳೆಗಳು, ಈ ಕನ್ನಡ ಪರ ಸಂಘಟನೆಗಳ ಹೋರಾಟಗಳು, ಆ ಹೋರಾಟಕ್ಕೆ ತಾಳ ಇಲ್ಲ, ತಂತಿ ಇಲ್ಲ. ಕರ್ನಾಟಕ ಬಂದ್, ವಾಟಾಳ್ ನಾಗರಾಜ್ ಅವರು ಪ್ರಬುದ್ಧರಿದ್ದೀರಿ, ನೀವ್ ಯಾಕೆ ಈ ತರ ಮಾಡ್ತಿದ್ದೀರಿ? ಕನ್ನಡದ ಪರ ನಿಲುವು, ಕನ್ನಡದ ಪರ ನಿಮ್ಗಿರುವಂತ ಕಾಳಜಿ, ಇವೆಲ್ಲವನ್ನ ನಾವು ಇಷ್ಟಪಟ್ಟಿದ್ದೇವೆ. ಹಾಗಂತ ಪ್ರತಿ ಬಾರಿ ನೀವು ಕರ್ನಾಟಕ ಬಂದ್ ಮಾಡ್ತೇನೆ, ನಾನ್ ಹೇಳಿದ್ದೇನೆ ಫೈನಲ್ ಅಂತ ಮುಂಗೋಪದಿಂದ ಮುಂದೆ ಹೋಗ್ಬಿಟ್ರೆ ಅದ್ ನಿಜಕ್ಕೂ ಒಳ್ಳೆಯದಲ್ಲ. ನಿಮ್ಗೇನ್ ಪವರ್ ಇದೆ ಅದನ್ನ ಯೂಸ್ ಮಾಡ್ಕೊಂಡು ಸರ್ಕಾರಕ್ಕೆ ಏನ್ ಪ್ರೆಷರ್ ಹಾಕಬೇಕು ಅದನ್ನ ಹಾಕಿ. ಅದನ್ನ ಬಿಟ್ಕೊಂಡು ನಾನು ಕರ್ನಾಟಕವನ್ನ ಬಂದ್ ಮಾಡ್ತೇನೆ ಅನ್ನೋದು ಇವೆಲ್ಲ ಹೆಚ್ಚು ದಿನ ವರ್ಕೌಟ್ ಆಗಲ್ಲ. ಯಾಕೆ ನಾನು ಹೀಗೆ ಹೇಳ್ತಿದ್ದೇನೆ ಅಂತಂದ್ರೆ ಜನರಿಗೂ ಸಾಕಾಗಿ ಬಿಟ್ಟಿದೆ. ಯಾಕಾಗಿ ಬಂದ್ ಮಾಡ್ಕೊಂಡು ಕೂತ್ಕೊಳ್ಬೇಕು? ಬಂದ್ ಆದ್ರೆ ಒಂದು ದಿನದ ಲಾಸ್ ಎಷ್ಟು ಗೊತ್ತಾ? ಆಟೋ ರಿಕ್ಷಾದವರಿಗೆ ಲಾಸ್ ಆಗುತ್ತೆ, ಟ್ಯಾಕ್ಸಿ ಅವರಿಗೆ ಲಾಸ್ ಆಗುತ್ತೆ, ಬಸ್ಸಿಗೆ ಲಾಸ್ ಆಗುತ್ತೆ, ಸರ್ಕಾರಕ್ಕೆ ಲಾಸ್ ಆಗುತ್ತೆ, ಆಸ್ಪತ್ರೆಗಳಿಗೆ ಲಾಸ್ ಆಗುತ್ತೆ, ದಿನ ಕೂಲಿ ನೌಕರರಿಗೆ ಲಾಸ್ ಆಗುತ್ತೆ. ಅದ್ರ ಜೊತೆ ದಿನಾಲು ಕೆಲ್ಸಕ್ಕೆ ಹೋಗುವವರಿಗೆ ಒಂದ್ ದಿವಸದ ಕೆಲಸ ಇರಲ್ಲ. ಎಷ್ಟೋ ಜನರಿಗೆ ಒಂದ್ ಹೊತ್ತಿನ ಊಟ ಸಿಗೋದು ಆ ದಿವಸದಿಂದ. ಆ ಕೆಲಸವನ್ನ ನೀವು ಕಿತ್ಕೊಂಡಂಗೆ ಆ ದಿನ. ಸೊ ಅದೆಷ್ಟೋ ಜನರ ಹಸಿವನ್ನ ಕಿತ್ಕೊಳ್ತೀರಿ ನೀವು, ಅದೆಷ್ಟೋ ಜನರ ಪ್ರಾಣವನ್ನ ಕಿತ್ಕೊಳ್ತೀರಿ. ಹಾಗಾಗಿ ಈ ಬಂದ್ಗಳನ್ನೆಲ್ಲ ಮಾಡೋದನ್ನ ಬಿಟ್ಟು ಏನಾದ್ರೂ ಒಳ್ಳೇದ್ ಮಾಡ್ಲಿಕ್ಕೆ ಹೊರಡಿ. ಇವತ್ತಿನ ಬಂದ್ಗೆ ಯಾವುದೇ ಪ್ರತಿಕ್ರಿಯೆಗಳು ಸಿಗ್ತಾ ಇಲ್ಲ, ಮಿಶ್ರ ಪ್ರತಿಕ್ರಿಯೆ. ಹಾಗಾಗಿ ಶಾಲಾ ಕಾಲೇಜುಗಳು ಎಂದಿನಂತೆ ನಡೀತದೆ, ಎಲ್ಲ ಕೆಲಸ ಕಾರ್ಯಗಳು ಎಂದಿನಂತೆ ನಡೆಯುತ್ತದೆ. ಯಾವುದೇ ತರವಾದಂತಹ ದೊಡ್ಡ ಮಟ್ಟದ ಬಂದ್ ಈ ಬಾರಿ ಆಗ್ತಾ ಇಲ್ಲ ಅನ್ನೋ ಖುಷಿ ನಮ್ಗಿದೆ. ಸೊ ಈ ಬಂದ್ಗಳನ್ನೆಲ್ಲ ಸೈಡ್ಗಿಟ್ಟು ಒಂದೊಳ್ಳೆ ರೀತಿಯಲ್ಲಿ ಹೋರಾಟಗಳನ್ನ ಮಾಡಿ ಗೆಲ್ಲುವಂತ ಪ್ರಯತ್ನವನ್ನ ಮಾಡಿ ಅನ್ನೋದೇ ನಮ್ಮ ಆಶಯ.